ಶ್ರೀಗಂಧದ ಮರಗಳ 21 ವರ್ಷದ ಹುಟ್ಟುಹಬ್ಬ ಆಚರಣೆ. ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಗಂಧದ ಗುಡಿಯ 21ನೇ ಹುಟ್ಟುಹಬ್ಬ. ಶ್ರೀಗಂಧ ಬೆಳೆಗಾರರಿಗೆ ವೈಜ್ಞಾನಿಕ ಬೆಲೆ ನೀಡದೆ ಸತಾಯಿಸುತ್ತಿರುವ ರಾಜ್ಯ ಸರ್ಕಾರದ ಇಲಾಖೆಗಳು ಬೆಳೆಗಾರರು ಸಾಲದ ಸುಳಿಯಲ್ಲಿ ಸಿಲುಕುವಂತೆ ಮಾಡುತ್ತಿರುವುದನ್ನು ವಿರೋಧಿಸಿ ಸರ್ಕಾರದ ಕಾನೂನನ್ನು ಉಲ್ಲಂಘನೆ ಮಾಡಿ 750 ಕೆಜಿಗಳಷ್ಟು ಶ್ರೀಗಂಧದ ತುಂಡುಗಳನ್ನು ದಾಸ್ತಾನು ಮಾಡಿಕೊಂಡಿದ್ದು ಸಂಬಂಧಪಟ್ಟ ಇಲಾಖೆಯವರು ತಮ್ಮ ಮೇಲೆ ಕೇಸು ದಾಖಲಿಸಿಕೊಳ್ಳಬಹುದು ಎಂದು ಶ್ರೀಗಂಧ ಬೆಳೆಗಾರರಾದ ವಿಶುಕುಮಾರ್ ತಿಳಿಸಿದರು. ತರೀಕೆರೆ ಬಳಿಯ ಹಳಿಯೂರಿನಲ್ಲಿರುವ ಶ್ರೀಗಂಧದ ಮರಗಳ 21ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಿದ ಸಂದರ್ಭದಲ್ಲಿ ಮಾತನಾಡಿದ ವಿಶುಕುಮಾರ್, ಶ್ರೀಗಂಧದ ಬೆಳೆಗಾರರಿಗೆ ಕಳ್ಳರ ಕಾಟ ಹೆಚ್ಚಾಗಿದ್ದು ಗಂಧದ ಮರಗಳನ್ನು ಕಾಯ್ದುಕೊಳ್ಳುವುದೇ ದೊಡ್ಡ ಸವಾಲಾಗಿದ್ದು ಸರ್ಕಾರ ಶ್ರೀಗಂಧದ ಬೆಳೆಗೆ ರಕ್ಷಣೆ ನೀಡಬೇಕು ಮತ್ತು ಉತ್ತಮ ಬೆಲೆ ಸಿಗುವಂತೆ ಮಾಡಬೇಕು ಎಂದು ಒತ್ತಾಯ ಮಾಡಿದರು. ಈ ಸಂದರ್ಭದಲ್ಲಿ ರಾಜ್ಯದೆಲ್ಲೆಡೆಯಿಂದ ಆಗಮಿಸಿದ ಶ್ರೀಗಂಧ ಬೆಳೆಗಾರರು ಮತ್ತು ಶ್ರೀಗಂಧ ಬೆಳೆಗಾರರ ಸಂಘದ ಪದಾಧಿಕಾರಿಗಳು, ಶ್ರೀಗಂಧ ಬೆಳೆಯಲ್ಲಿರುವ ಬೆಳೆಗಾರರು, ವಿವಿಧ ಕ್ಷೇತ್ರದ ಗಣ್ಯರು ಮುಂತಾದವರು ಹಾಜರಿದ್ದರು. ವರದಿ ಪ್ರದೀಪ್ ಎಚ್ಚಿ, ತರೀಕೆರೆ. ಅದು 49 ಗ್ರಾಮಿಗೆ 1608 ರೂಪಾಯಿ ತಂದಿದ್ದೀವಿ. ಇದು ನಾವು ಬಿಲ್ಲು, ಆ ಬಿಲ್ ಅಲ್ಲೇ ಇದೆ. ಇದು ಪೀಸು ನೋಡಿ. ಇದು ನನ್ನ ಹತ್ರ ಇವ್ರು ಪರ್ಚೇಸ್ ಮಾಡಿದ್ದಾರೆ. ಈ ಪರ್ಚೇಸ್ ಮಾಡಿದ್ದು ನನ್ನ ಹತ್ರ 1 kgಗೆ 4600 ರೂಪಾಯಿ ಪರ್ಚೇಸ್ ಮಾಡಿದ್ರು. ನನಗೆ ಬಿಲ್ ಕೊಟ್ಟಿದ್ದಾರೆ. ಅಂದರೆ ನಾನು ಶ್ರೀಗಂಧ ಮಾರಿದ್ದೀನಿ ಅವರಿಗೆ. ಇದೇ ಪೀಸು 4600 ರೂಪಾಯಿ kg. ಅಂದರೆ ಇದು ಒಂದು ಪೀಸಿಗೆ ಎಷ್ಟು ಬಂತು? 100 ಗ್ರಾಮಿಗೆ 460 ರೂಪಾಯಿ ಬಂತು. 4600 ಅಂದರೆ ಒಂದು ಪೀಸಿಗೆ 460, 50 ಗ್ರಾಮಿಗೆ 4600ರಲ್ಲಿ ಅರ್ಧ ಅಂದರೆ ಇಲ್ಲ, 460ರಲ್ಲಿ ಅರ್ಧ ಅಂದರೆ 220 ರೂಪಾಯಿ ಪರ್ಚೇಸ್ ಮಾಡಿದ್ದಾರೆ. 220 ರೂಪಾಯಿಗೆ ಪರ್ಚೇಸ್ ಮಾಡಿ ವಾಪಸ್ ನಾನು ಅವ್ರ ಹತ್ರ ತಗೊಂತೀನಿ 1608. ಎಲ್ಲೋಯ್ತಿದ್ದು? ಬೆಳೆದಾನೆ ಕೊಟ್ಟರು ಇವರು. ಬೆಳೆದಾನೆ ಕೊಟ್ಟರೆ ಕೊಟ್ಟಿಲ್ಲ. ಸೊ ಇದರಿಂದ ಈ ಒಂದು ವ್ಯವಸ್ಥೆಗೆ ನಾವು ಧಿಕ್ಕಾರ ಹಾಕಿ ನಾನು ಈ ತುಂಡುಗಳು, ಅದೇ ತುಂಡನ್ನು ಈಗ ನನ್ನ ಹತ್ರ ಇದೆ. ಇಲ್ಲೆಷ್ಟು? 186 ಗ್ರಾಮ್ ಇದೆ. ಅವರು ಮಾರಾಟ ಮಾಡೋದಾದ್ರೆ 4,92 ರೂಪಾಯಿ ಮಾರಾಟ ಮಾಡ್ತಾರೆ. ನಾನು ಇದನ್ನು ಕೇವಲ 3,700 ರೂಪಾಯಿ ಕೊಡ್ತೀನಿ. ಅವ್ರಿಗಿಂತ ಕಡಿಮೆ ಕೊಡ್ತಾ ಇದ್ದೀನಿ. ನಮ್ಮ ಸಾರ್ವಜನಿಕರಿಗೆ ಅನುಕೂಲ ಆಗಲಿ, ದೇವಸ್ಥಾನಕ್ಕೆ ಪೂಜೆ ಮಾಡೋರಿಗೆ. ಅಲ್ಲಿ ಯಾರು ತಗೋಬೇಡಿ, ಇದೆಲ್ಲ ಲೆಕ್ಕ ಇಟ್ಟಿದ್ದೀವಿ. ಆ ಲೆಕ್ಕ ಕೊಡ್ಬೇಕು ನಾವು, ಯಾರಾದ್ರೂ ಬಂದು ಕೇಳಿದ್ರೆ. ಇದು ನೋಡಿ, ಈ ಮಿಕ್ಸ್ಡ್ ವುಡ್ ಅಂತ ಅಲ್ಲಿರೋದು. ಅವರು ಮಾರಾಟ ಮಾಡಿದ್ರೆ ಈ ಮಿಕ್ಸ್ಡ್ ವುಡ್ನ ಎಷ್ಟು ಗ್ರಾಮ್ ಇದೆ ಅಂದರೆ 108 ಗ್ರಾಮ್ ಇದೆ. ಸೊ ಅವ್ರು ಮಾರಾಟ ಮಾಡೋದು ಈ ವುಡ್ಡನ್ನ 3,564 ರೂಪಾಯಿ ಮಾರಾಟ ಮಾಡ್ತಾ ಇದ್ದಾರೆ. ನಾನು ಇದನ್ನ ಕೇವಲ 1,620 ರೂಪಾಯಿ ಅರ್ಧ ರೇಟಿಗೆ ಕೊಡ್ತಾ ಇದ್ದೀನಿ. ಸರ್ಕಾರದಲ್ಲಿ ಕೊಡೋದಕ್ಕಿಂತ ಅರ್ಧ ರೇಟಿಗೆ ಕೊಡ್ತೀನಿ. ಯಾರಾದ್ರೂ ಶ್ರೀಗಂಧ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ನಾನು ಪಬ್ಲಿಕ್ ಆಗಿ ಹೇಳ್ತಾ ಇದ್ದೀನಿ, ನನ್ನ ಹತ್ರ ಬಂದು ತಗೊಂಡೋಗಿ. ಅಲ್ಲಿ ಏನು ಸರ್ಕಾರದಲ್ಲಿ ಮಾರಾಟ ಮಾಡ್ತಾರೆ ಅದಕ್ಕಿಂತ ಅರ್ಧ ರೇಟ್ ನಾನು ಸರ್ಕಾರ ಕೊಟ್ಟು 100 ರೂಪಾಯಿ ಬರೀ 20 ರೂಪಾಯಿ ತಗೊಳ್ತಾರೆ. 80% ಅವ್ರು ತಗೊಳ್ತಾರೆ. ಅದರಿಂದ ಅದೆಲ್ಲ ಕಾನೂನಲ್ಲಿ ತಪ್ಪಾದ್ರೂ ಕೂಡ ನನ್ನ ಅರೆಸ್ಟ್ ಮಾಡಿದ್ರು ಕೂಡ ನಾನು ಇದನ್ನ ಇಟ್ಕೊಂಡು ಮಾರಾಟ ಮಾಡ್ತೀನಿ. ಇಡೀ ದೇಶಕ್ಕೆ ಇದೊಂದು ಇದಾಗಬೇಕು. ನಮ್ಮ ಎಲ್ಲ ಬೆಳೆಗಾರರಿಗೂ ಇದೊಂದು ಗೊತ್ತಾಗ್ತದೆ. ಸೊ ನಾನು ಕಳ್ತನ ಮಾಡಿಲ್ಲ, ನನ್ನ ಮಾಲು. ಇದನ್ನ ನಾನು PCCF ಇಂದ ಹಿಡಿದು ನಮ್ಮ ತೋಟಕ್ಕೆ ಭೇಟಿ ಕೊಟ್ಟಂತ 10 ವರ್ಷದ ಹಿಂದೆ ಭೇಟಿ ಕೊಟ್ಟಂತ ಸುಗೂರ್ ಸಾಹೇಬರು, ಆಮೇಲೆ ಅವತ್ತು ಭೇಟಿ ಕೊಟ್ಟಂತ CCF ಶಿವಮೊಗ್ಗ, ಅವರಿಗೂ ಕೂಡ ತೋರಿಸಿದ್ದೀನಿ. ಇತ್ತೀಚೆಗೆ ಮೊನ್ನೆ CCF ಇನ್ನೊಬ್ರು ಬಂದಿದ್ರು ನಮ್ಮ ತೋಟಕ್ಕೆ, ರವಿಕುಮಾರ್ ಅಂತ. ಮೈಕ್ ಯಾರ ಆಫ್ ಮಾಡಿದ್ದು? ಶೆಲ್ ಹೋಗಿದೆ. ಸೊ ಅವ್ರಿಗೆ ಕೂಡ ನಾನು ತೋರಿಸಿದ್ದೀನಿ. ಇದು ಶ್ರೀಗಂಧಕ್ಕೆ ನನ್ನ ಹತ್ರ ಉಳಿದಿರೋದು 750 kg ಇದೆ. ದಯವಿಟ್ಟು ತಗೊಂಡೋಗಿ ಅಂತ ಅವ್ರು ತಗೊಂಡೋಗಿಲ್ಲ. ಅದು ಬೇಕಾಗಿಲ್ಲ, ರೈತರದು ಹಾಳಾದ್ರೂ ಪರವಾಗಿಲ್ಲ. ಸೊ ಅದನ್ನ ಹಾಳು ಮಾಡಿದ್ದಾರೆ. ಹಾಗಾಗಿ ಅದಕ್ಕೋಸ್ಕರನೇ ನಾವು ಅವ್ರ ವಿರುದ್ಧವಾಗಿ ಈಗ ನನ್ನ ಮೇಲೆ ಅವ್ರು ಖಂಡಿತವಾಗ್ಲೂ ಬಂದು ಕೇಳೋದು ನಾನು ಕೊಡೋದಿಲ್ಲ. ಓಪನ್ ಆಗಿ ಇಟ್ಕೊಂಡು 750 kg ರೋಡಲ್ಲಿ ಇಟ್ಕೊಂಡು ನಾನು ಮಾರ್ತೀನಿ.